ಶೋ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮಿಗಿಲಾದಂತಹ ವರ ಇಲ್ಲ ಅಂತಾರೆ. ಜ್ಞಾನ ಬೇಕು ಅಂದ್ರೆ ನಮಗೆ ಉತ್ತಮ ಶಿಕ್ಷಣ ಸಂಸ್ಥೆಗಳ ಆಯ್ಕೆ ಸುದೀರ್ಘ ಮಾರ್ಗದಲ್ಲಿ ನಡಿಬೇಕಾದ್ರೆ ಬೇಕೇ ಬೇಕಾಗತ್ತೆ. ಸೊ ಪ್ರತಿ ವರ್ಷದಂತೆ ವಿದ್ಯಾಪೀಠ 8ನೇ ಆವೃತ್ತಿ ಮತ್ತೆ ಬರ್ತಾ ಇದೆ. ಇದೇ ಏಪ್ರಿಲ್ 26, 27ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಗೇಟ್ ನಂಬರ್ 4 ಗಾಯತ್ರಿ ವಿಹಾರ್ ಪ್ಯಾಲೇಸ್ ಗ್ರೌಂಡ್ ಬೆಂಗಳೂರಿನಲ್ಲಿ ಆಯೋಜನೆ ಆಗ್ತಾ ಇದೆ. ಸೊ ಕರ್ನಾಟಕದ ಅತಿ ದೊಡ್ಡ ಎಜುಕೇಶನ್ ಎಕ್ಸ್ಪೋ, ಮೆಗಾ ಎಕ್ಸ್ಪೋ ಅಂತ ಇದನ್ನ ನಾವು ಕರಿಬಹುದು. ಯಾಕೆ ಅಂತ ಕೂಡ ನಾನು ಹೇಳ್ತೀನಿ ನಿಮಗೆ. ಒಂದೇ ಸೂರಿನಡಿ 800ಕ್ಕೂ ಹೆಚ್ಚು UG ಕೋರ್ಸ್ಗಳನ್ನ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆಮೇಲೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಎಕ್ಸ್ಪರ್ಟ್ಸ್ ಇರ್ತಾರೆ. ನಮಗೆ 1-2 ಕಾಲೇಜಿಗೆ ಹೋಗ್ಬಿಟ್ಟೆ ಸುತ್ತಬಿಟ್ಟು ಸುಸ್ತಾಗಿರುತ್ತೆ. ಯಾವ್ದಾದ್ರು ಒಂದು UG ಕೋರ್ಸ್ ನಾವು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಅಂದ್ರೆ. ಸೊ ಟೈಮ್ ಸೇವಿಂಗ್ ನಂಬರ್ 1. ಜೊತೆಗೆ 800ಕ್ಕೂ ಹೆಚ್ಚು UG ಕೋರ್ಸ್ಗಳು ಸಿಗುತ್ತೆ ಒಂದೇ ಜಾಗದಲ್ಲಿ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಅದೊಂದು ಅದ್ಭುತ ಕಲ್ಪನೆ. ಸೊ ಈ ಅದ್ಭುತ ಕಲ್ಪನೆ ನಾನು ಆಗ್ಲೇ ಹೇಳಿದಾಗೆ ವಿದ್ಯಾಪೀಠ ಎಜುಕೇಶನ್ ಎಕ್ಸ್ಪೋನಲ್ಲಿ ಮಾತ್ರ ಸಿಗುತ್ತೆ. ಇಷ್ಟು ಮಾತ್ರ ಅಲ್ಲ, PUC ನಂತರ ಏನ್ ಮಾಡಬೇಕು, UG PG ಕೋರ್ಸಸ್ ಇರ್ಬೋದು, ಪ್ರೊಫೆಷನಲ್ ಕೋರ್ಸಸ್ ಇರ್ಬೋದು, ಅಕೇಶನಲ್ ಕೋರ್ಸಸ್ ಇರ್ಬೋದು, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾರೆ ಈ ಎಜುಕೇಶನ್ ಎಕ್ಸ್ಪೋದಲ್ಲಿ. ಅಷ್ಟು ಮಾತ್ರ ಅಲ್ಲ, ಸೆಮಿನಾರ್ಸ್ ಇರುತ್ತೆ. ಮತ್ತೆ ಗಂಟೆಗೆ ಒಂದ್ಸಲ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನ ಕೂಡ ನಿಮಗೆ ಸಿಗುತ್ತೆ. ಇಷ್ಟೆಲ್ಲ ಸಿಗುತ್ತೆ ಅಂದಮೇಲೆ ಎಂಟ್ರಿಗೆ ಏನಾದ್ರು ನಾವು ದುಡ್ಡು ಕಟ್ಟಬೇಕಾ ಅನ್ನುವಂತಹ ಪ್ರಶ್ನೆ ನಿಮಗಿರಬಹುದು. ಎಂಟ್ರಿಗೆ ಯಾವುದೇ ದುಡ್ಡಿಲ್ಲ, ಫ್ರೀ ಆಗಿ ನಿಮ್ಗೆ ಎಂಟ್ರಿ ಸಿಗುತ್ತೆ. ನೀವು ಹೋಗಿ ಜ್ಞಾನಾರ್ಜನೆ ಮಾತ್ರ ಮಾಡ್ಕೊಳ್ಬಹುದು. ಸೊ ಈ ಎಜುಕೇಶನ್ ಎಕ್ಸ್ಪೋದ ಇನ್ನಷ್ಟು ಐಡಿಯಾಗಳು ಯಾವ್ಯಾವ ರೀತಿ ಇದೆ, ಬರುವಂತಹ ಇನ್ಸ್ಟಿಟ್ಯೂಷನ್ಗಳ ಕ್ರೆಡಿಬಿಲಿಟಿ ಯಾವ ರೀತಿ ಇದೆ, ಅದೆಲ್ಲದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ನಮ್ಮ ಜೊತೆಗೆ ಗೆಸ್ಟ್ಗಳು ಕೂಡ ಈ ಎಜುಕೇಶನ್ ಎಕ್ಸ್ಪೋಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ರೆಡಿ ಇದ್ದಾರೆ. ಇನ್ನೊಂದು ಆಡ್ ಆನ್ ಇನ್ಫಾರ್ಮೇಶನ್ ಅಂದ್ರೆ 120ಕ್ಕೂ ಹೆಚ್ಚು ಪ್ರತಿಷ್ಠಿತ ಸಂಸ್ಥೆಗಳು ಈ ಎಜುಕೇಶನ್ ಎಕ್ಸ್ಪೋದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಂದ್ರೆ ಎಷ್ಟು ದೊಡ್ಡದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆಮೇಲೆ ಸತತ 8 ವರ್ಷದಿಂದ ನಮ್ಮ ಜೊತೆಗೆ ಕೈ ಜೋಡಿಸಿರುವಂತಹ ಪ್ರತಿಷ್ಠಿತ ಸಂಸ್ಥೆಗಳೇ ಈಗಲೂ ಕೂಡ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಅಂದ್ರೆ ನಮ್ಮ ಮೇಲಿರುವಂತಹ ವಿಶ್ವಾಸಾರ್ಹತೆ ಜೊತೆಗೆ ಈ ಪ್ರೋಗ್ರಾಮ್ ಎಷ್ಟು ಸಕ್ಸಸ್ಫುಲ್ ಆಗಿದೆ ಅನ್ನೋದಕ್ಕೆ ಉದಾಹರಣೆ. ಸೊ ಇನ್ ತಡ ಮಾಡೋದು ಬೇಡ. ಈ ಎಜುಕೇಶನ್ ಎಕ್ಸ್ಪೋಗೆ ಹೋಗೋದ್ರಿಂದ ನಿಮಗೆ ಏನ್ ಲಾಭ ಆಗುತ್ತೆ ಅನ್ನೋದ್ರ ಒಂದು ಸಣ್ಣ ಝಲಕನ್ನ ಈ ಕಾರ್ಯಕ್ರಮದ ಮೂಲಕ ನಾನು ಕೊಡ್ತಾ ಹೋಗ್ತೀನಿ. ಸೊ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನ ಪ್ರಿನ್ಸಿಪಲ್ ಆಗಿರುವಂತಹ ಡಾಕ್ಟರ್ MS ಗಣೇಶ ಪ್ರಸಾದ್ ಅವರು. ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಈ ವಿದ್ಯಾಪೀಠದ ಅಥಾರಿಟೀಸ್ಗೆ ಮತ್ತು ನಿಮಗೂ, ಈ ಪ್ರೋಗ್ರಾಮಿನ ನಿರೂಪಕಿಯಾದ ಮಮತಾ ಅವರಿಗೂ ಮತ್ತು ನನ್ನ ಪ್ಯಾನಲ್ ಸಹಭಾಗಿಗಳು ಎಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನಮ್ಮ ಜೊತೆಗೆ ಅದೇ ರೀತಿ ಏಮ್ಸ್ ಇನ್ಸ್ಟಿಟ್ಯೂಟ್ ಪೀಣ್ಯ ಬ್ಯಾಂಗ್ಳೂರ್ ಕಡೆಯಿಂದ ಡೀನ್ ಆಗಿರುವಂತಹ, ಸ್ಕೂಲ್ ಆಫ್ ಬಿಸ್ನೆಸ್ ನ ಡೀನ್ ಆಗಿರುವಂತಹ ಡಾಕ್ಟರ್ ಹೇಮಂತ್ ಕುಮಾರ್ S ಇದ್ದಾರೆ. ಅವನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್ ಮಮತಾ ಅವರೇ. ಪಬ್ಲಿಕ್ TV ಅವರಿಗೂ ವಿದ್ಯಾಪೀಠ ಎಜುಕೇಷನ್ ಎಕ್ಸ್ಪೋ ಆರ್ಗನೈಸ್ ಮಾಡ್ತಾ ಇರೋ ಈ 8ನೇ ಆವೃತ್ತಿ ಒಂದು ವಿಶೇಷ ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ಇಟ್ ಈಸ್ ಮೈ ಪ್ಲೆಷರ್ ಇಲ್ಲಿ ಇವತ್ತು ಇದ್ದು ಏನು ಒಂದು ನಮ್ಮ ಪೇರೆಂಟ್ಸ್ಗೆ ಮತ್ತು ವಿದ್ಯಾರ್ಥಿಗಳಿಗೆ ಏನು ಒಂದು ಸಾವಕಾಶವಾಗುವಂಥ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಏನಿದೆ ಕೊಡಲಿಕ್ಕೆ ನಾವು ತುಂಬ ಇಷ್ಟಪಡ್ತೇನೆ. ದಟ್ ಶೋಸ್ ಯುವರ್ ಹಂಬಲ್ನೆಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಜೊತೆಗೆ AIMS ಇಂಜಿನಿಯರಿಂಗ್ ಕಾಲೇಜ್ನ ಪ್ರಿನ್ಸಿಪಲ್ ಆಗಿರುವಂತಹ ಡಾಕ್ಟರ್ ಯುವರಾಜು BN ಇದ್ದಾರೆ. ಅವನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ವಿ ವುಡ್ ಲೈಕ್ ಟು ಸಿನ್ಸಿಯರ್ಲಿ ಥ್ಯಾಂಕ್ ಎಲ್ಲ ಟೀಮ್ ಅವ್ರಿಗೆ. ಇದೊಂದು ದೊಡ್ಡ ಮಟ್ಟದ ಪ್ರಯತ್ನ. ಯಾಕೆಂದರೆ ಎಜುಕೇಷನ್ನು ಜೀವನ ರೂಪಿಸೋದು. ಈ ಜೀವನ ರೂಪಿಸೋದಲ್ಲಿ ನಮ್ಗೆ ಗೊತ್ತಿದೆ, SLC ಆದ ತಕ್ಷಣನೇ ಪೇರೆಂಟ್ಸ್ ಎಲ್ಲ ಅವ್ರ ಮಕ್ಕಳ ಭವಿಷ್ಯದ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ಈ ಒಂದು ಇದರಲ್ಲಿ ಒಂದು ಜಾಗದಲ್ಲಿ ಎಲ್ಲ ಯೋಜನೆ ಮಾಡಿ ಎಲ್ಲ ವಿಷಯನೂ ಒಟ್ಟಿಗೆ ತಿಳಿಸ್ತಾ ಇದ್ದೀರಾ ಅಂದರೆ ಇಟ್ಸ್ ಅ ಗ್ರೇಟ್ ಎಫರ್ಟ್ ಆ್ಯಂಡ್ ವಿ ಸಲ್ಯೂಟ್ ಫಾರ್ ಯುವರ್ ಸೋಷಿಯಲ್ ಸರ್ವಿಸ್ ಆ್ಯಂಡ್ ವಿ ವಿಶ್ ಪೇರೆಂಟ್ಸ್ಗೆ ಅಲ್ಲಿ ಆದಷ್ಟು ಮಾಹಿತಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೂ ನಮ್ಗೆ ಗೊತ್ತಿರೋಂಥ ವಿಷಯನ ಇಲ್ಲಿ ಶೇರ್ ಮಾಡ್ತೀವಿ. ಸೊ ವೀಕ್ಷಕರೇ, ನಾವು ಹೇಳ್ತಾ ಇದ್ವಿ ಇವರೆಲ್ಲರ ಸಹಭಾಗಿತ್ವ ಇರೋದ್ರಿಂದಲೇ ಆ ಕಾರ್ಯಕ್ರಮ ಅಷ್ಟು ಅದ್ಭುತವಾಗಿ ಸಕ್ಸಸ್ ಅನ್ನು ಕಂಡಿರೋದು ಅಂತ. ಸೊ 800+ UG ಕೋರ್ಸಸ್ ಜೊತೆಗೆ 120+ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಲೆಕ್ಕ ಹಾಕಿ ಇಮ್ಯಾಜಿನ್ ಮಾಡಿ ಎಷ್ಟು ದೊಡ್ಡದಾಗಿರುತ್ತೆ ಅಂತ. ಎಜುಕೇಶನ್ ಇಸ್ ದ ಸ್ಟ್ರಾಂಗೆಸ್ಟ್ ವೆಪನ್. ಆ ವೆಪನ್ ಅನ್ನ ಹೆಂಗ್ ಬಳಸಬೇಕು ಅನ್ನೋದಕ್ಕೆ ಉತ್ತರ ನಿಮಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಮೂಲಕ ಸಿಗುತ್ತೆ. ಅದೇ ವಿದ್ಯಾಪೀಠ 8ನೇ ಆವೃತ್ತಿಯ ಮೆಗಾ ಎಜುಕೇಶನ್ ಎಕ್ಸ್ಪೋ. ನೀವು ಹೇಳ್ತಾ ಇದ್ರಿ ಅಂದ್ರೆ ಈ ಮೆಗಾ ಎಜುಕೇಶನ್ ಎಕ್ಸ್ಪೋ ಅನ್ನುವಂತಹ ಒಂದು ಕಾನ್ಸೆಪ್ಟೇ ಅದ್ಭುತವಾಗಿದೆ ಅಂತ. ಸೊ ಈ ಎಜುಕೇಶನ್ ಎಕ್ಸ್ಪೋಗೆ ಬರೋದ್ರಿಂದ ಸ್ಟೂಡೆಂಟ್ಸ್ಗೆ ಏನು ಲಾಭ ಆಗುತ್ತೆ, ಆಮೇಲೆ ನೀವು ಟೈಅಪ್ ಆಗಿರೋದ್ರಿಂದ ನಿಮ್ಮ ಸಂಸ್ಥೆಗೂ ಕೂಡ ಒಂದು ಕ್ರೆಡಿಬಿಲಿಟಿ ಅನ್ನೋದು ಎಷ್ಟರ ಮಟ್ಟಿಗೆ ಜಾಸ್ತಿ ಆಗ್ತದೆ. ಎರಡೂ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ಎಲ್ಲರಿಂದ ಕೂಡ ಉತ್ತರ ಬಯಸ್ತೀನಿ ನಾನು. ಸೊ ನಿಮ್ಮಿಂದ ಸ್ಟಾರ್ಟ್ ಮಾಡೋಣ. 120ಕ್ಕಿಂತ ಹೆಚ್ಚು ವಿದ್ಯಾಸಂಸ್ಥೆಗಳು ಎಲ್ಲ ಕೋರ್ಸ್ಗಳನ್ನು ಅವರು ಪ್ರದರ್ಶನ ಮಾಡ್ತಾ ಇರುವಾಗ ಈ 10+2 ಅಂದರೆ PUC ಆದ ತಕ್ಷಣ
ಬಹಳ ತಂದೆ ತಾಯಿಯವರಿಗೆ ಅವ್ರ ಮಕ್ಕಳಿಗೆ ಒಳ್ಳೆಯ ಒಂದು ವಿದ್ಯಾಸಂಸ್ಥೆಗೆ ಸೇರಿಸಿ ಒಳ್ಳೆಯ ಬ್ರಾಂಚಲ್ಲಿ ಎಜುಕೇಷನ್ ಕೊಡಿಸ್ಬೇಕು ಅಂತ ಇರುತ್ತೆ. ಅಲ್ಲಿ ಹೋದರೆ ಎಷ್ಟು ಅನುಕೂಲ ಅಂದರೆ ಭಾಳ ಟೈಮ್ ಸೇವ್ ಆಗುತ್ತೆ ಇವತ್ತಿನ ದಿನ ಬೆಂಗಳೂರಲ್ಲಿ. ಯಾಕೆಂದರೆ ಎಲ್ಲ ಇನ್ಸ್ಟಿಟ್ಯೂಷನ್ಗೆ ಅವ್ರು ಹೋಗಿ ಯಾವ ಬ್ರಾಂಚು ಯಾವ ಕಾಲೇಜು ಅಂತ ನೋಡ್ಕೊಂತ ಹೋದರೆ ಇದು ಒಂದು ತಿಂಗಳಾದರೂ ಮುಗಿಯಲಾರದ ಕತೆ. ಸೊ ಇಲ್ಲಿ ಎಜುಕೇಷನ್ ಎಕ್ಸ್ಪೋಗೆ ಹೋದರೆ ಡೆಫಿನೆಟ್ಲಿ ದೇ ವಿಲ್ ಗೆಟ್ ಅ ಸೊಲ್ಯೂಷನ್ ಅಟ್ ದ ಅರ್ಲಿಯೆಸ್ಟ್. ಮತ್ತು ನಾವು ಕೂಡ ಇದರಲ್ಲಿ ಭಾಗಿಯಾಗ್ತೇವೆ. ನಮ್ಮ ಪ್ರೊಫೆಸರ್ಸ್ಗಳು ಕೂಡ ಇಲ್ಲಿ ಬರ್ತಾರೆ, ಅವರ ಡಿಪಾರ್ಟ್ಮೆಂಟ್ನ ಸಾಮರ್ಥ್ಯತೆ ಏನು ಅಂತಲೂ ಹೇಳ್ತಾರೆ. ಸೊ ಬಂದಿರುವಂತಹ ತಂದೆ ತಾಯಿಗಳು ಮತ್ತು ಮಕ್ಕಳು ನಮ್ಮ ಪ್ರೊಫೆಸರ್ ಜೊತೆಗೆ ಡೈರೆಕ್ಟಾಗಿ ಮಾತಾಡ್ಬೋದು, ಅವ್ರಿಗೆ ಇಷ್ಟವಾದ ಬ್ರಾಂಚನ್ನು ಅವರು ತಗೋಬಹುದು. ಸೊ ಏಮ್ಸ್ ಇನ್ಸ್ಟಿಟ್ಯೂಟ್ ದೇಶದ ಪ್ರತಿಷ್ಠಿತ ಇನ್ಸ್ಟಿಟ್ಯೂಟ್ಗಳಲ್ಲಿ ಒಂದು ಅಂತ ಈಗಾಗಲೇ ಹೆಸರು ಮಾಡಿಬಿಟ್ಟಿದೆ. ಸೊ ನಾನೇನು ಹೊಸದಾಗಿ ಇಂಟ್ರಡಕ್ಷನ್ ಕೊಡಬೇಕಾಗಿಲ್ಲ. ಸೊ ಸ್ಕೂಲ್ ಆಫ್ ಬಿಸ್ನೆಸ್ ಮೂಲಕ ನೀವೇನು ಆಫರ್ ಮಾಡೋದಕ್ಕೆ ರೆಡಿ ಇದ್ದೀರಾ ವಿದ್ಯಾರ್ಥಿಗಳಿಗೆ ನಿಮ್ಮ ಕಡೆಯಿಂದ ಸ್ಟಾಲ್ನಲ್ಲಿ? ಈಗ ದಿನ ಕಳೆದಂತೆ ಇವಾಗ 2025ಕ್ಕೆ ಬಂದಿದ್ದೀವಿ, ದಿನಸಿ ಅಂಗಡಿಗಳು ಜಾಸ್ತಿ ಆಗಿದಾವೆ. ಬಟ್ ಏನೋ ಒಂದು ಬೇಕು ಅಂದ್ರೆ ಎಲ್ಲಿಂತ ಸುತ್ತೋದು, ಅದಕ್ಕೆ ಬದಲು ನಾವೇನ್ ಮಾಡ್ತೀವಿ, ಒಂದು ಮಾಲ್ಗೆ ಹೋಗ್ತೀವಿ ಅಥವಾ ಒಂದು ಸೂಪರ್ ಮಾರ್ಕೆಟಿಗೆ ಹೋಗ್ತೀವಿ. ಸೊ ಒಂದೇ ಕಡೆ ಎಲ್ಲ ಸಿಕ್ಕತ್ತೆ, ನಮ್ಗೆ ಕಂಪೇರ್ ಮಾಡ್ಬೋದು, ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇರುತ್ತೆ. ಈ ಒಂದು ಶಿಕ್ಷಣದಲ್ಲೂ ಹಾಗೆ ಆಗಿದೆ. ಮೊದಲು ಈಗ 20 ವರ್ಷ 30 ವರ್ಷದ ಹೋದ್ರೆ ಅಥವಾ ನಾವು ಓದಬೇಕಾಗಿದ್ದಂತ ಸ್ಥಿತಿಯಲ್ಲಿದ್ದಾಗ ನಂಬರ್ ಆಫ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಂತ ನಾವು ಏನ್ ಹೇಳ್ತೀವಿ ಅವು ತುಂಬಾ ಕಡಿಮೆ ಇದ್ವು. ಸೊ ಈಗ ಇಂಜಿನಿಯರಿಂಗ್ ಅಂದ್ರೆ ಇಂಥ ಕಾಲೇಜಿಗೆ ಹೋಗಿ, ಅಥವಾ BCom ಮಾಡ್ಬೇಕಂದ್ರೆ ಇಂಥ ಕಾಲೇಜಿಗೆ ಹೋಗಿ, BA ಮಾಡ್ಬೇಕಂದ್ರೆ ಇಂಥ ಕಾಲೇಜಿಗೆ ಹೋಗಿ, ಒಂದು ಸ್ಟೀರಿಯೋ ಟೈಪ್ ಆಗೋಗಿತ್ತು, ಫಿಕ್ಸ್ ಆಗೋಗಿತ್ತು. ಬಟ್ ಈಗ ಆಗಿಲ್ಲ. ಈಗ ಈ ಕಾಂಪಿಟೇಷನ್ ಅನ್ನೋದು ಎಲ್ಲ ಕಡೆ ಇದೆ. ಸುಮಾರು ಕಾಲೇಜ್ಗಳಿದಾವೆ, ಸುಮಾರು ಶೈಕ್ಷಣಿಕ ಸಂಸ್ಥೆಗಳು ಬಂದಿದಾವೆ, ಅಂಡ್ ಎಲ್ಲ ಹೆಸರು ಮಾಡ್ತಾ ಇದಾವೆ, ಎಲ್ಲ ಒಳ್ಳೊಳ್ಳೆವಿದಾವೆ. ಈಗ ಏಮ್ಸ್ ಇನ್ಸ್ಟಿಟ್ಯೂಟ್ಸ್ ಅಂತ ಒಂದೇ ಹೇಳಲಿಕ್ಕೆ ನಾನು ಇಚ್ಛೆ ಪಡಲ್ಲ. ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಈಗ ನನ್ನ ಮಗ ಅಥವಾ ಮಗಳು PUC ಆಯ್ತು, ಕಾಮರ್ಸ್ಗೆ ಹೋಗ್ಬೇಕಾ, ಆರ್ಟ್ಸ್ಗೆ ಹೋಗ್ಬೇಕಾ, ಇಂಜಿನಿಯರಿಂಗಿಗೆ ಹೋಗ್ಬೇಕಾ, ಮೆಡಿಸಿನ್ ಮಾಡಬೇಕಾ, ಗೊತ್ತಿದ್ದಿರಲ್ಲ. ಈಗ ಎಷ್ಟೋ ಸರ್ತಿ ಏನಾಗುತ್ತೆ, ಅವ್ರ ಮನಸ್ಸಲ್ಲಿ ಏನೋ ಇರುತ್ತೆ, ದೇ ವಿಲ್ ಬಿ ಕ್ರಿಯೇಟಿವ್, ಬೇರೆ ಒಂದ್ ಕಡೆ ಕ್ರಿಯೇಟಿವಿಟಿ ಇರುತ್ತೆ, ಬಟ್ ಅಪ್ಪ ಅಮ್ಮನ ಫೋರ್ಸ್ಗೆ ಇನ್ನೊಂದ್ ಕಡೆ ಹೋಗ್ತಾರೆ, ಅಥವಾ ಇನ್ಯಾರ್ದೋ ಫೋರ್ಸ್ಗೆ ಇನ್ನೊಂದ್ ಕಡೆ ಹೋಗ್ತಾರೆ. ಈ ವಿದ್ಯಾಪೀಠ ಎಜುಕೇಶನ್ ಎಕ್ಸ್ಪೋ ಏನಿದೆ ಇಲ್ಲಿ, ಈಗ ನಮ್ಮ ಗಣೇಶ್ ಪ್ರಸಾದ್ ಅವ್ರು ಹೇಳ್ದಾಗೆ ಪ್ರೊಫೆಸರ್ಗಳಿರ್ತಾರೆ, ಕೌನ್ಸಿಲರ್ಗಳಿರ್ತಾರೆ. ಸೊ ಮಕ್ಕಳ ಜೊತೆ ಮಾತಾಡ್ತಾರೆ, ಪೋಷಕರ ಜೊತೆ ಮಾತಾಡ್ತಾರೆ, ಅವ್ರು ಅರ್ಥ ಮಾಡ್ಕೋತಾರೆ, ಓಕೆ ಮಕ್ಕಳಿಗೆ ಏನು ಬೇಕು, ಅವ್ರಿಗೆ ಯಾವುದು ಇಚ್ಛೆಯಿಂದ ಮಾಡ್ಬೋದು. ಬಟ್ ಇಂಥ ಒಂದು ಪ್ಲಾಟ್ಫಾರ್ಮ್ ನೀವೇನು ಕೊಟ್ಟಾಗ ಆ ಮಕ್ಕಳಿಗೂ ಒಂದು ಕ್ಲಾರಿಟಿ ಸಿಗುತ್ತೆ, ನಾನು ಎಲ್ಲಿ ಹೋಗ್ಬೋದು, ಯಾವುದು ಓದ್ಬೋದು, ಇಂಥ ಒಂದು ಡೊಮೈನ್ನಲ್ಲಿ ಯಾವ ಒಂದು ಶಿಕ್ಷಣ ಸಂಸ್ಥೆ ಚೆನ್ನಾಗಿ ನನಗೆ ಹೇಳ್ಕೊಡುತ್ತೆ, ಹೆಲ್ಪ್ ಮಾಡುತ್ತೆ, ನನ್ನ ಜೀವನನ ಹೇಗೆ ರೂಪಿಸ್ಕೊಳ್ಳೋದಕ್ಕೆ ನನಗೆ ಸಹಾಯ ಮಾಡುತ್ತೆ. ಸೊ ನೀವು 800 ಪ್ರೋಗ್ರಾಮ್ ಅಲ್ಲಿ ತಗೊಂಡು ಬಂದಾಗ ಒಂಥರ ಈ ವಿದ್ಯಾರ್ಥಿಗಳಿಗೆ ಅದೊಂಥರ ಈ ಅಮೃತ ಕೊಡ ಅಂತ ನಾವ್ ಏನ್ ಹೇಳ್ತೀವಲ್ವಾ, ಅದು ಸಿಕ್ಕದಾಗೆ ಅವ್ರಿಗೆ. ಸೊ ದೇ ಕ್ಯಾನ್ ಗೆಟ್ ವಾಟ್ ಎಕ್ಸಾಕ್ಟ್ಲಿ ದೇ ವಾಂಟ್, ಅಂಡ್ ಇವನ್ ದೇ ವಿಲ್ ಹ್ಯಾವ್ ಕ್ಲಾರಿಟಿ. ಒಂಥರ ನನಗೆ ಸಮಾಧಾನ ಇದೆ, ನನಗೆ ಈ ವಿಷಯದ ಬಗ್ಗೆ ತುಂಬಾ ಮಾಹಿತಿ ಸಿಗ್ತಾ ಇದೆ, ಈ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಬಗ್ಗೆ ತುಂಬಾ ಮಾಹಿತಿ ಸಿಗ್ತಾ ಇದೆ. ಸೊ ಅದರಿಂದ ಅವರು ಒಂದು ತೀರ್ಮಾನ ತಗೊಳ್ಳಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ವಿದ್ಯಾಪೀಠ ಎಜುಕೇಶನ್ ಎಕ್ಸ್ಪೋ ಏನಿದೆ, ಪೋಷಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಮತ್ತೆ ನಮ್ಮಂತ ಶೈಕ್ಷಣಿಕ ಸಂಸ್ಥೆಗಳಿಗೆ, ವಿ ಕ್ಯಾನ್ ಕಮ್ ಟುಗೆದರ್ ಅಂಡ್ ಎಕ್ಸ್ಚೇಂಜ್ ಐಡಿಯಾಸ್, ಅಂಡ್ ಒಂಥರ ಇದು ಮ್ಯೂಚುವಲಿ ಬೆನಿಫಿಷಿಯಲ್ ಆಗಿರುತ್ತೆ. ಕರೆಕ್ಟ್. ಮೂರನೇ ಗೆಸ್ಟ್ ಹತ್ರ ಹೋಗೋಣ. ಸೊ ಸರ್, ಎಜುಕೇಶನ್ ಎಕ್ಸ್ಪೋ ಅನ್ನುವಂತಹ ಐಡಿಯಾನೇ ಬ್ರಿಲಿಯಂಟ್ ಐಡಿಯಾ ಅದು. ಬಿಕಾಸ್ ಒನ್ ಸ್ಟಾಪ್ ಸೊಲ್ಯೂಷನ್ ವಿದ್ಯಾರ್ಥಿಗಳಿಗೆ ಬೇಕು ಅಂತ ಸದಾ ಒಂದು ತುಡಿತಾ ಇರುತ್ತೆ. ಸೊ 8ನೇ ಆವೃತ್ತಿ ತನಕ ಕೂಡ ಆ ಸಕ್ಸಸ್ ರೇಟನ್ನು ನಾವು ಕಾಯ್ದುಕೊಂಡು ಬಂದಿದ್ದೀವಿ. ನಮಗೂ ಒಂದು ಹೆಮ್ಮೆ ವಿಚಾರ. ಆಮೇಲೆ ನಮ್ಮ ಜೊತೆಗೆ ನೀವೆಲ್ಲರೂ ಕೂಡ ಕೊಲಾಬ್ ಆಗಿರೋದು, ಅದು ಒಂದು ದೊಡ್ಡ ವಿಚಾರನೇ ನಮಗೆ. ಸೊ ಎಜುಕೇಶನ್ ಎಕ್ಸ್ಪೋ ಐಡಿಯಾ ಬಗ್ಗೆ ಏನು ಹೇಳ್ತೀರಾ, ಮತ್ತೆ ವಿದ್ಯಾರ್ಥಿಗಳಿಗೆ ಇದರಿಂದ ಆಗುವಂತಹ ಅನುಕೂಲದ ಬಗ್ಗೆ ಏನು ಹೇಳ್ತೀರಾ ಅಂತ? ನಮಗೆಲ್ಲ ಒಂದ್ ಕಡೆ ನಮ್ಮ ಕಾಲದಲ್ಲಿ ಯಾಕೆ ಇರಲಿಲ್ಲ ಅಂತ. ಕರೆಕ್ಟ್. ಸೊ ನಮಗೆಲ್ಲ ಅನ್ಯಾಯ ಆಗಿದೆ ಒಂಥರ. ಆದ್ರೆ ಈಗಿನ ಕಾಲದವ್ರಿಗೆ ಇದೆಲ್ಲ ಒಂಥರ ಬ್ಲೆಸ್ಸಿಂಗ್ಸ್. ಈ ಪೇರೆಂಟ್ಸ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಒಂದು 7ನೇ ಕ್ಲಾಸ್ 8ನೇ ಕ್ಲಾಸ್ ದಾಟಿದ ತಕ್ಷಣ ಅವ್ರ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಸಾವಿರಾರು ಪ್ರಶ್ನೆಗಳಿರುತ್ತೆ. ಅಕ್ಕಪಕ್ಕದಲ್ಲಿ ಮನೇಲಿ ಯಾರಾದ್ರೂ ಓದಿರೋದಿದ್ರೆ ಅವ್ರಿಗಂತೂ ಕೇಳಿ ಇದು ಮಾಡಿರ್ತಾರೆ. ಈಗ ನಾವು ಆ ಒಂದು ಎಕ್ಸ್ಪೋ ಅಲ್ಲಿ ಎಲ್ಲಾ ಪ್ರೊಫೆಷನಲ್ಸ್ ಒಟ್ಟಿಗೆ ಇರೋದ್ರಿಂದ, ಆರ್ಕಿಟೆಕ್ಚರ್ ಆಗ್ಬೋದು, ಮೆಡಿಕಲ್ ಆಗ್ಬೋದು, ಇಂಜಿನಿಯರಿಂಗ್ ಆಗ್ಬೋದು, ಮ್ಯಾನೇಜ್ಮೆಂಟ್ ಆಗ್ಬೋದು, ಪ್ಯಾರಾಮೆಡಿಕಲ್ ಕೋರ್ಸಸ್ ಎಲ್ಲರೂ ಒಟ್ಟಿಗೆ ಬಂದಾಗ ಅವರು ಆ ಸಾವಿರಾರು ಪ್ರಶ್ನೆಗಳಿಗೆ ಉತ್ತರ ಒಂದೇ ಕಡೆ ಸಿಗುತ್ತೆ. ಹಂಗೆ ನಿಮ್ಗೆ ಎಕ್ಸ್ಪೋದವ್ರಿಗೆ ಪೇರೆಂಟ್ಸ್ಗೆ ವಿದ್ಯಾರ್ಥಿಗಳಿಗೆ ಏನ್ ಬೇಕು ಅಂತ ಗೊತ್ತಾ, ಅದಕ್ಕೋಸ್ಕರ ಮಾಡಿರ್ತೀರಾ. ಸೊ ದಟ್ ವೇ ಇಟ್ಸ್ ವೆರಿ ಯೂಸ್ಫುಲ್, ನಂಬರ್ 1. ಸೆಕೆಂಡ್ ಒನ್ ಏನಾಗುತ್ತೆ ಅಂದ್ರೆ,
ಇಂಜಿನಿಯರಿಂಗ್ ಬಂದು ಸೇರಿದ್ರು ಅಂದ ತಕ್ಷಣ ಇಂಜಿನಿಯರಿಂಗ್ ಓದಿದ ತಕ್ಷಣ ಎಲ್ಲ ಕಲಿತಾರೆ ಅನ್ನೋದು ಸತ್ಯ ಅಲ್ಲ. ಇದು ಎಜುಕೇಷನ್ನಲ್ಲಿ ಒಂದು ಸಿಸ್ಟಮ್, ಅವ್ರಿಗೆ ಒಂದು ಇದನ್ನು ಕಲಿಸ್ತೀವಿ, ಕಲಿಕೆ ಬಗ್ಗೆ ಕಲಿಸ್ತೀವಿ, ಹೇಗೆ ಪ್ರಿಪೇರ್ ಆಗಬೇಕಂತ. ಅದು 4 ವರ್ಷ. ಅದರಲ್ಲಿ ನಮ್ಮದು ಈಗ ಪರಮಹಂಸ ಫೌಂಡೇಶನ್ ಆಗಿರ್ಬೋದು, ಅವರು ದೇ ಆರ್ ದಿ ಫಸ್ಟ್ ಒನ್ ಟು ಸ್ಟಾರ್ಟ್ ಪ್ರೈವೇಟ್ MBA ಕಾಲೇಜ್ ಇನ್ ಬ್ಯಾಂಗ್ಳೂರ್. ದಿಸ್ ವಾಸ್ ಬಿಫೋರ್ 2000. ಇಂಜಿನಿಯರಿಂಗ್ AMC ಕಾಲೇಜ್ ಸ್ಟಾರ್ಟೆಡ್ ಇನ್ 1999. ಪೋಷಕರಿಗೆ ಯಾರು ಪ್ಯಾನಿಕ್ ಆಗೋದು ಬೇಡ, ಯಾಕೆಂದರೆ ದೇವರು ಎಲ್ಲರಿಗೂ ಒಂದು ಏನಂತ ಬರೆದಿರ್ತಾರೆ. ಎಷ್ಟೋ ಜನ IITಗೆ ಹೋಗ್ತಾರೆ, ಎಷ್ಟೋ ಜನ NITಗೆ ಹೋಗ್ತಾರೆ, ಇನ್ನೆಷ್ಟೋ ಜನ ಈ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಸ್ಗೆ ಹೋಗ್ತಾರೆ, ಕೆಲವರು Tier 2 Tier 3 ಎಲ್ಲ. ದೇವರು ಎಲ್ಲರಿಗೂ ಒಂದೊಂದು ಹಣೆಯಲ್ಲಿ ಬರೆದಿರ್ತಾರೆ. ಅಲ್ಲಿ ಹೋದಾಗ ಯಾವಾಗ ಉತ್ತಮವಾಗ ಅದನ್ನ ಸದ್ಬಳಕೆ ಮಾಡ್ತಾರೆ ಅವಾಗ ಫ್ಯೂಚರ್ ಡಿಫೈನ್ ಆಗುತ್ತೆ. ಸೊ ಹಂಗಾಗಿ ನಾವೆಲ್ಲ ವಿ ಆರ್ ಕಮಿಟೆಡ್, ಟೀಚರ್ಸು ಮತ್ತೆ ನಮ್ಮ ಸಂಸ್ಥೆಯವರು ಎಲ್ಲ ಕಮಿಟ್ ಆಗಿದ್ದೀವಿ ಎಲ್ಲಾ ತರ ವಿಷಯ ಕೊಡೋದಕ್ಕೆ. ಇನ್ನು ಹೆಚ್ಚಿನ ಮಾಹಿತಿನ ನಾವು ಕೊಡ್ತೀವಿ. ಬಟ್ ಎಕ್ಸ್ಪೋ ಇಂದ ದಯವಿಟ್ಟು ಎಲ್ಲರೂ ಅವಕಾಶ ಪಡ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕಂದ್ರೆ ಈ ತರದ್ದು ರೇರ್ ಅಪರ್ಚುನಿಟಿ. 26, 27 ಅಂತ ಹೇಳಂದ್ರಿ, ಒಂದ್ ದಿವಸ ಮಕ್ಳಿಗೋಸ್ಕರ ನೀವು ರಜಾ ಹಾಕಿ ಎಕ್ಸ್ಪೋಗೆ ಬನ್ನಿ, ನಿಮ್ಗೆ ಎಲ್ಲ ವಿಷಯ ತಿಳಿಯುತ್ತೆ. ಮೋಟಿವೇಟೆಡ್ ಪೀಪಲ್ ಇರ್ತಾರಲ್ಲಿ, ಯಾರು ಟೈಮ್ ಪಾಸ್ ಬಂದಿರಲ್ಲ, ಯಾರು ಆನ್ ಜಾಬ್ ಬಂದಿರಲ್ಲ, ವಾಲಂಟಿಯರ್ ಆಗಿ ಬಂದಿರ್ತಾರೆ. ಅವ್ರಿಗೆ ಒಂದು ಸೋಷಿಯಲ್ ಕಮಿಟ್ಮೆಂಟ್ ಇದೆ. ನಮ್ಗೆ ಆದಷ್ಟು ಹೆಚ್ಚಿನ ಮಾಹಿತಿನ ಮಕ್ಳಿಗೆ ಕೊಡಬೇಕು, ಅವರಿಗೆ ಎಷ್ಟಾಗುತ್ತೆ ಸಹಾಯ ಮಾಡ್ಬೇಕು ಅನ್ನೋದಿರುತ್ತೆ. ಅದರಿಂದ ಈ ಒಂದು ಎಕ್ಸ್ಪೋ ಎಲ್ಲಾನು ಯುಟಿಲೈಸ್ ಮಾಡ್ಕೊಂಡ್ಲಿ ಅಂತ ಎಲ್ಲರೂ ಮುಕ್ತ ಮನಸ್ಸಿಂದ ಬನ್ನಿ, ಎಲ್ಲರ ಜೊತೆನ ಮಾತಾಡಿ. ಯಾವುದೋ ಒಂದು ಬೋರ್ಡ್ ನೋಡಿದ ತಕ್ಷಣ ಅಯ್ಯೋ ನನ್ಗೆ ಇದು ಗೊತ್ತು ಅಂತ ಅನ್ಕೊಂಬೇಡಿ, ಅವ್ರ ಹತ್ರ ಕೇಳಿ ನೋಡಿ, ಅವರಿಂದ ಏನು ಹೊಸ ವಿಷಯ ಬರುತ್ತೆ ಅದನ್ನ ತಿಳ್ಕೊಳ್ಳಿ. ನಿಮ್ಗೆ ಅದರಿಂದ ಖಂಡಿತ ನಿಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಓಕೆ ಸರ್, ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ನಿಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಏನು ಆಫರ್ ಮಾಡೋದಕ್ಕೆ ರೆಡಿ ಇದೆ? ಏನೇನು ಕೋರ್ಸಸ್ಗಳಿಗೆ ಡಿಮ್ಯಾಂಡ್ ಇದೆ, ಅದನ್ನು ತಿಳಿಸೋದಕ್ಕೆ ಯಾವ ರೀತಿ ಕಾತರತೆ ನಿಮಗಿದೆ ಅಂತ? ನಮ್ಮ ವಿದ್ಯಾಸಂಸ್ಥೆ ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2008ನೇ ಇಸ್ವಿಯಲ್ಲಿ ಶುರು ಆಗಿತ್ತು. ಈ ವಿದ್ಯಾಸಂಸ್ಥೆನ ಶುರು ಮಾಡಿದವರು ಫೇಮಸ್ ಪಾಪ್ಯುಲರ್ ಪ್ರೊಫೆಸರ್ಸ್ ಆದಂತಹ ಪ್ರೊಫೆಸರ್ MR ಹೊಳ್ಳ, ಡಾಕ್ಟರ್ ಪದ್ಮಾರೆಡ್ಡಿ ಸರ್, ಡಾಕ್ಟರ್ Y ಜಯಸಿಂಹ ಸರ್, ಡಾಕ್ಟರ್ ಪ್ರೊಫೆಸರ್ ಷಣ್ಮುಖ ಸ್ವಾಮಿ ಸರ್ ಮುಂತಾದ ಪ್ರೊಫೆಸರ್ಗಳು ಶುರು ಮಾಡಿದಂಥ ಕಾಲೇಜ್ ಇದು. ಪ್ರೊಫೆಸರ್ ಶುರು ಮಾಡೋದ್ರಿಂದ ಅವ್ರ ವಿಷನ್ ಈಸ್ ವೆರಿ ಕ್ಲಿಯರ್. ವಿ ಹ್ಯಾವ್ ಟು ಗಿವ್ ಎ ಕ್ವಾಲಿಟಿ ಎಜುಕೇಷನ್ ಬಿಕಾಸ್ ದ ಪ್ರೊಫೆಸರ್ಸ್ ಓನ್ಲಿ ನೋಸ್ ವಾಟ್ ಎಕ್ಸಾಕ್ಟ್ಲಿ ಸ್ಟೂಡೆಂಟ್ಸ್ ನೀಡ್ಸ್. ಸೊ ಈ ಒಂದು ಉದ್ದೇಶದಿಂದ ನಾವು ಈ ಸಂಸ್ಥೆಯಲ್ಲಿ 7 ಬ್ರಾಂಚನ್ನು ಇದೆ. UG ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ ಮತ್ತು ಒಂದು PG ಇದೆ, MBA ಪ್ರೋಗ್ರಾಮ್. UG ಬ್ರಾಂಚಸ್ಸಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷನ್ ಲರ್ನಿಂಗ್, ಡೇಟಾ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಸೊ ಸಿವಿಲ್ ಇಂಜಿನಿಯರಿಂಗ್, ಇವೆಲ್ಲ UG ಬ್ರಾಂಚು. ಮತ್ತು MBA ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಇದು ಇಂಜಿನಿಯರಿಂಗ್ ಕಾಲೇಜ್. ಅದೇ ರೀತಿ ನಮ್ಮ ಸಿಸ್ಟರ್ ಕನ್ಸರ್ನ್ ಇನ್ಸ್ಟಿಟ್ಯೂಷನ್ ಸಾಯಿ ವಿದ್ಯಾ ಫಸ್ಟ್ ಗ್ರೇಡ್ ಕಾಲೇಜ್ ಅಂತಲೂ ಇದೆ. ಅಲ್ಲಿ BCom, BBA ಆ್ಯಂಡ್ BCA ಕೂಡ ನಾವು ನಡೆಸ್ತಾ ಇದ್ದೀವಿ. ಇಲ್ಲಿ ಕ್ವಾಲಿಟಿ ಎಜುಕೇಷನ್ ಅಂತ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಸ್ ವಿ ಆರ್ ಅಫಿಲಿಯೇಟೆಡ್ ಟು ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾಂ, ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಇದೆ. ಅವು ಇನ್ ಅಡಿಷನ್ ಟು ದ ರೆಗ್ಯುಲರ್ ಕೋರ್ಸ್ ದೇ ಆ್ಯಡ್ ಲಾಟ್ ಆಫ್ ವ್ಯಾಲ್ಯೂ ಸ್ಕಿಲ್ಸ್ ಅಂತ ನಾವು ಪ್ರೊವೈಡ್ ಮಾಡ್ತೇವೆ. ಇಟ್ಸ್ ವೆರಿ ಮಚ್ ರಿಕ್ವೈರ್ಡ್. ಇವಾಗ ಸ್ಟಾರ್ಟಪ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಗ್ರಾಜುಯೇಟ್ಸ್ ಸ್ಟಾರ್ಟಪ್ ಒಂದು ಮಾಡಿದ್ದಾರೆ. ಆ ಸ್ಟಾರ್ಟಪ್ ವಿ ಹ್ಯಾವ್ ಪ್ರೊವೈಡೆಡ್ ದ ಸ್ಪೇಸ್ ಆ್ಯಂಡ್ ಗುಡ್ ನಂಬರ್ ಆಫ್ ಸ್ಟೂಡೆಂಟ್ಸ್, ನಮ್ಮ ಸ್ಟೂಡೆಂಟ್ಸು ದೇ ಆರ್ ವರ್ಕಿಂಗ್ ಇನ್ MNC ಕಂಪನೀಸ್ ಆ್ಯಂಡ್ ಆಲ್ಸೋ ಸಮ್ ಆಫ್ ದೆಮ್ ವೆಂಟ್ ಟು ಹೈಯರ್ ಸ್ಟಡೀಸ್ ಅಬ್ರಾಡ್ ಆಗಿರ್ಬೋದು ಅಥವಾ ಪ್ರೀಮಿಯರ್ ಇನ್ಸ್ಟಿಟ್ಯೂಷನಲ್ಲಿರ್ಬೋದು. And some of them are opened their own startups. So management is supporting such students who have their own ideas. ಸೊ ಈ ರೀತಿ ನಮ್ಮ ಸ್ಟೂಡೆಂಟ್ಸಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಹ್ಯಾಂಡ್ ಹೋಲ್ಡ್ ಮಾಡಿ ಇನ್ ದೇರ್ ಪ್ರೊಫೆಷನಲ್ ಕೋರ್ಸಸ್ ನಾವು ಸಪೋರ್ಟ್ ಮಾಡ್ತೇವೆ. ಓಕೆ, ವೆಲ್ ಸರ್. ಹೇಮಂತ್ ಸರ್, ನೀವು ಹೇಳಿ. ಸೊ ನಿಮ್ಮ ಇನ್ಸ್ಟಿಟ್ಯೂಷನಲ್ಲಿ ಈಗ ಕಾಲಕ್ಕೆ ತಕ್ಕಂತೆ ಅಪ್ಡೇಷನ್ ಬೇಕಾಗತ್ತೆ. ಹಳೆ ಕೋರ್ಸ್ಗಳನ್ನು ನಾವು ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೊಸ ಕೋರ್ಸನ್ನು ಮಾಡಿದ್ರೆ ವ್ಯಾಲ್ಯೂ ಆ್ಯಡೆಡ್ ಏನೋ ಇನ್ಫಾರ್ಮೇಷನು ಒಂದಿರುತ್ತೆ ಮತ್ತು ನಮ್ಮ ಫ್ಯೂಚರ್ ಕೂಡ ಗಟ್ಟಿ ಆಗುತ್ತೆ ಅಂತ. ಆ ನಿಟ್ಟಿನಲ್ಲಿ ನಿಮ್ಮ ಸಂಸ್ಥೆ ಏನನ್ನು ಆಫರ್ ಮಾಡೋದಕ್ಕೆ ರೆಡಿ ಇದೆ ಅಂತ? ಹೌದು ಮಮತಾ ಅವರೇ, ನಮ್ಮ ಸಂಸ್ಥೆ 1994ರಲ್ಲಿ ಡಾಕ್ಟರ್ ಕಿರಣ್ ರೆಡ್ಡಿ, ಯು ಕ್ಯಾನ್ ಸೇ ಅನ್ ಎಜುಕೇಷನಲ್ ವಿಷನರಿ ಅಂತ ಹೇಳ್ಬೋದು, ಅವರಿಂದ ಸಂಸ್ಥಾಪಿಸಲ್ಪಟ್ಟಿದ್ದು. ಅಲ್ಲಿಂದ ಇಲ್ಲಿವರೆಗೂ ಇವತ್ತು ಇದು 31ನೇ ವರ್ಷ. ನೀವು ಹೇಳ್ದಂಗೆ ಕಾಲಕ್ಕೆ ತಕ್ಕಂಗೆ ನಾವು ಇಂಪ್ರೂವೈಸ್ ಮಾಡ್ಕೊತಾ ಬಂದಿದ್ದೀವಿ. ಉದಾಹರಣೆಗೆ ಹೇಳ್ಬೇಕಂದ್ರೆ, ನಾವು ಅಂಡರ್ ಗ್ರ್ಯಾಜುಯೇಷನ್ ನಮ್ಮಲ್ಲಿ 4 ಸ್ಕೂಲ್ ಇದೆ. ಸ್ಕೂಲ್ ಆಫ್ ಬಿಸ್ನೆಸ್ ಒಂದು, ಸ್ಕೂಲ್ ಆಫ್ ಕಾಮರ್ಸ್ ಆ್ಯಂಡ್ ಫೈನಾನ್ಸ್ ಒಂದು, ಸ್ಕೂಲ್ ಆಫ್ IT ಒಂದು, ಸ್ಕೂಲ್ ಆಫ್ ಹಾಸ್ಪಿಟಾಲಿಟಿ ಒಂದು. ಸ್ಕೂಲ್ ಆಫ್ ಹಾಸ್ಪಿಟಾಲಿಟಿ ಬಿಟ್ಟರೆ ಇನ್ನೆಲ್ಲದರಲ್ಲೂ UG ಮತ್ತು PG ಕೋರ್ಸಸ್ಗಳಿದ್ದಾವೆ, PG ಪ್ರೋಗ್ರಾಮ್ಸ್ಗಳಿದ್ದಾವೆ. ಈಗ ಫಾರ್ ಎಕ್ಸಾಂಪಲ್ ಸ್ಕೂಲ್ ಆಫ್ ಬಿಸ್ನೆಸ್ ತೊಗೊಂಡ್ರೆ ನಮಗೆ BBA ಇದೆ,
BBA-ನಲ್ಲೇ 2 ಸ್ಪೆಷಲೈಸೇಷನ್ ಬೇರೆ ಕೂಡ ಆಫರ್ ಮಾಡ್ತೀವಿ. BBA ಇನ್ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಆ್ಯಂಡ್ BBA ಇನ್ ಏವಿಯೇಷನ್ ಮ್ಯಾನೇಜ್ಮೆಂಟ್. ಇವೆರಡೂ ಇವಾಗಿನ ಒಂದು ಸಮಯಕ್ಕೆ ತಕ್ಕಂತೆ ತುಂಬ ಡಿಮ್ಯಾಂಡಲ್ಲಿರುವಂಥ ಕೋರ್ಸ್ಗಳು ಇವೆರಡೂ. ಈಗ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್, ಇವಾಗ ಎಲ್ಲಿಗೆ ಹೋದ್ರೂ ಎನಿ ಡೊಮೈನ್ ವಿ ಟಾಕ್ ಅಬೌಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಸ್ವಲ್ಪನಾದರೂ ನಾಲೆಡ್ಜ್ ಇದೆಯಾ ಅಂತ ಕೇಳ್ತಾರೆ. ಡೊಮೈನ್ ಸ್ಪೆಸಿಫಿಕ್ ನಾಲೆಡ್ಜ್ ಒಂದು ಕಡೆ, ಸೊ ಮ್ಯಾನೇಜ್ಮೆಂಟ್ ನಾಲೆಡ್ಜ್ ಒಂದು ಕಡೆ. ಇವಾಗ ನಾವು ಕಾಮರ್ಸಿಗೆ ಹೋಗ್ತೀವಿ, BCom ಕೋರ್ಸ್ ಮಾಡ್ತೀವಿ, ಅಲ್ಲೂ ಸ್ವಲ್ಪ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಬೇಕಾಗುತ್ತೆ. ಇದು ಸ್ಕೂಲ್ ಆಫ್ ಬಿಸ್ನೆಸ್ಸಿಂದ BBA ಏವಿಯೇಷನ್, BBA ಇನ್ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಇದೆ. PG ಕೋರ್ಸ್ ಬಂದು MBA ಇದೆ. ಹಾಗೆ ಸ್ಕೂಲ್ ಆಫ್ ಕಾಮರ್ಸ್ ಆ್ಯಂಡ್ ಫಿನಾನ್ಸಿಗೆ ಹೋದರೆ BCom ಇದೆ. BComನಲ್ಲಿ ನಮಗೆ BCom ಪ್ಲಸ್ ACCA ಇದೆ. ಯಾಕಂದರೆ ಈಗ ಸುಮಾರು ವಿದ್ಯಾರ್ಥಿಗಳು ಇಂಡಿಯನ್ ಟ್ಯಾಕ್ಸೇಷನ್ ಸಿಸ್ಟಮ್ ಅಲ್ಲದೆ UK ಟ್ಯಾಕ್ಸೇಷನ್ ಸಿಸ್ಟಮ್ಗೆ, ಇವಾಗ ಉದಾಹರಣೆಗೆ ಅವ್ರೇನಾದರೂ ಹೈಯರ್ ಎಜುಕೇಷನ್ಗೆ ಹೊರಗಡೆ ಹೋಗಲಿಕ್ಕೆ, ಯಾಕಂದರೆ ಈಗ ತುಂಬ ಅದೊಂದು ಆಪ್ಷನ್ಸ್ ಇದೆ. ಅದಕ್ಕೋಸ್ಕರ ವಿ ಪ್ರಿಪೇರ್ ದೆಮ್. ಇಲ್ಲೇ ACCA ಒಂದು ಆಪ್ಷನ್ ಕೊಟ್ಟು, ಓಕೆ ನಿಮ್ಗೆ ಅದ್ರದ್ದು ಒಂದು ಸಿಸ್ಟಮ್ ಏನಿದೆ ಇಲ್ಲೇ ಅರ್ಥ ಮಾಡ್ಕೊಳ್ಳಿ. ಸೊ ಅಲ್ಲಿ ಹೋಗ್ಲಿಕ್ಕೆ ಮುಂಚೆ ಯು ಆರ್ ಪ್ರಿಪೇರ್ಡ್ ಟು ಗೆಟ್ ಯೂಸ್ ಟು ದಟ್ ಸಿಸ್ಟಮ್. ಆಮೇಲೆ ಇವಾಗ ಈವ್ನಿಂಗ್ ಕಾಲೇಜ್ ಇದೆ BComಗೆ. ಈಗ ಸುಮಾರು ಜನ, ಈಗ ನಾವು ಪೀಣ್ಯದಲ್ಲಿರೋದ್ರಿಂದ ಐ ಆಮ್ ಶ್ಯೂರ್ ಯು ಮೈಟ್ ಬಿ ಅವೇರ್, ಇಡೀ ಏಷ್ಯಾದಲ್ಲಿ ಪೀಣ್ಯ ಇಸ್ ದ ಲಾರ್ಜೆಸ್ಟ್ ಇಂಡಸ್ಟ್ರಿಯಲ್ ಎಸ್ಟೇಟ್, ಹೌಸಿಂಗ್ ಅಬೌಟ್ 7,000 ಮಿನಿ, ಮೈಕ್ರೋ ಮತ್ತು ಲಾರ್ಜ್ ಆರ್ಗನೈಸೇಷನ್ಸ್ ಇದ್ದಾವೆ. ಅಲ್ಲಿ ಸುಮಾರು 1,00,000 ಎಂಪ್ಲಾಯೀಸ್ ಇದ್ದಾರೆ. ಸೊ ಅವ್ರಗಳಿಗೆ ನಾವು ಪೀಣ್ಯ ಇಂಡಸ್ಟ್ರಿ ಅಸೋಸಿಯೇಷನ್ ಜೊತೆಗೆ ನಮ್ಮದು ಕೋಆರ್ಡಿನೇಷನ್ ಏನಿದೆ, ಸೊ ಅವ್ರ ಜೊತೆ ನಾವು ಒಂದು ಈವ್ನಿಂಗ್ ಕಾಲೇಜ್ ಓಪನ್ ಮಾಡಿ, BCom ವಿ ಆರ್ ಆಫರಿಂಗ್ ಈವ್ನಿಂಗ್ ಕಾಲೇಜ್. ಅದಲ್ಲದೆ BCA ಆಫರ್ ಮಾಡ್ತಾಯಿದ್ದೀವಿ, MCA ಆಫರ್ ಮಾಡ್ತಾಯಿದ್ದೀವಿ. ಮತ್ತು ಸ್ಕೂಲ್ ಆಫ್ ಹಾಸ್ಪಿಟಾಲಿಟಿನಲ್ಲಿ BHM ಆಫರ್ ಮಾಡ್ತಾಯಿದ್ದೀವಿ. ಅದು 4 ವರ್ಷ ಕೋರ್ಸ್, ಬ್ಯಾಚುಲರ್ಸ್ ಇನ್ ಹಾಸ್ಪಿಟಾಲಿಟಿ ಅಂತ ಹೇಳಿ. ಇಡೀ ಇಂಡಿಯಾಗೆ ನಾವು ವಿ ಕಮ್ ಅಂಡರ್ ಟಾಪ್ 5. ಇನ್ಫ್ಯಾಕ್ಟ್ EHL ಅಂತ ಹೇಳಿಬಿಟ್ಟು ಸ್ವಿಟ್ಜರ್ಲೆಂಡ್ ಬೇಸ್ಡ್ ಹಾಸ್ಪಿಟಾಲಿಟಿ ಸ್ಕೂಲ್ ಇದೆ. ಇಟ್ ಇಸ್ ನಂಬರ್ 1 ಇನ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಇನ್ ದ ವರ್ಲ್ಡ್. ಸೊ ಅವ್ರ ಜೊತೆ ಟೈಅಪ್ ಇದೆ. ಸೊ ನಮ್ಮದು ಏನು ನಾವು ಪಠ್ಯಕ್ರಮ ನಾವು ವಿದ್ಯಾರ್ಥಿಗಳಿಗೆ ನಾವು ಕೊಡ್ತೇವೆ, ಸೊ ಅದು ಅಲ್ಲಿಂದ ಕ್ಯೂರೇಟ್ ಆಗಿರುತ್ತೆ. ಸೊ ದೋ ದ ಡೆಲಿವರಿ ವಿಲ್ ಬಿ ಬೈ ಅವರ್ ಓನ್ ಫ್ಯಾಕಲ್ಟಿ. ನಾವು ಇದನ್ನು ಓದಿದ್ವಿ, ಬಟ್ ನಾವು ಕೆಲ್ಸಕ್ಕೆ ಹೋದಾಗ ಇದನ್ನು ನನಗೇನು ಪ್ರಯೋಜನಕ್ಕೆ ಬರಲಿಲ್ಲ. ಸೊ ಅದು ತುಂಬ ಗ್ಯಾಪ್ ಇರುತ್ತೆ. ಸೊ ಆ ಗ್ಯಾಪ್ನ ಬ್ರಿಡ್ಜ್ ಮಾಡಲಿಕ್ಕೆ ನಾವು ಈ ವ್ಯಾಲ್ಯೂ ಆಡೆಡ್ ಪ್ರೋಗ್ರಾಮ್ಸ್ ಆಗಲಿ, ಈಗ ಇನ್ನೊಂದು ಕಾನ್ಸೆಪ್ಟ್ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಅಂತ ಇರುತ್ತೆ. ಸೊ ವಿದ್ಯಾರ್ಥಿಗಳು ಮೊದಲನೇ ಸೆಮಿಸ್ಟರಿಂದನೇ ಒಂದು ಅವ್ರಿಗೆ ಇಷ್ಟ ಆದಂಥ ಒಂದು ಸಬ್ಜೆಕ್ಟ್ ತೊಗೊಂಡು ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡಿ, ಅದು ಒಂದು ಪ್ರಾಬ್ಲಮ್ ಇರ್ಬೋದು, ಒಂದು ಆಪರ್ಚುನಿಟಿ ಇರ್ಬೋದು. ಇಟ್ ಕ್ಯಾನ್ ಬಿ ಅ ಸೊಸೈಟಿಯಲ್ ಪ್ರಾಬ್ಲಮ್, ಇಟ್ ಕ್ಯಾನ್ ಬಿ ಅ ಮಾರ್ಕೆಟಿಂಗ್ ಪ್ರಾಬ್ಲಮ್, ಇಟ್ ಕ್ಯಾನ್ ಬಿ ಎನಿವೇರ್. ಇವಾಗ ನಾವು ನಾವೇನು ಮಾಡ್ಕೊತೀವಿ, ವಿ ಕೀಪ್ ಒಂಥರ ಬೈಕೋತಾ ಇರ್ತೀವಿ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ. ಸೊ ದ್ಯಾಟ್ ಬಿಕಮ್ಸ್ ಅನ್ ಆಪರ್ಚುನಿಟಿ. ಓಕೆ, ಅದು ಸರಿ ಇಲ್ವಾ, ನೀನು ಸರಿ ಮಾಡು, ವಾಟ್ ಆರ್ ದ ಸೊಲ್ಯೂಷನ್ಸ್ ಯು ಕ್ಯಾನ್ ಬ್ರಿಂಗ್ ಇಟ್. ಸೊ ಅದನ್ನು ನಾವು ಮಕ್ಕಳಿಗೆ ಮೊದಲನೇ ಸೆಮಿಸ್ಟರಿಂದನೇ ಪ್ರಾಕ್ಟಿಕಲ್ ರೂಪಾಂತರದಿಂದ ಅವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತೀವಿ. ಸೊ ದಟ್ ದ ಮಿನಿಟ್ ದೇ ಆರ್ ಇನ್ ದ ಲಾಸ್ಟ್ ಸೆಮಿಸ್ಟರ್ ಅವ್ರೊಂಥರ ಇಂಡಸ್ಟ್ರಿ ರೆಡಿ ಇರ್ತಾರೆ. ಆಯಿತು, ನಾನು ಇದಕ್ಕೆ ಹೋಗ್ಬೋದು, ಈ ಕಡೆ ಹೋಗ್ಬೋದು, ಈ ಡೊಮೈನಿಗೆ ಹೋಗ್ಬೋದು. ಸೊ ಇದೆಲ್ಲ ಆಫರ್ ಮಾಡ್ತಾ ಇದ್ದೀವಿ. ಈಗ ಸರ್ ಹೇಳ್ದಂಗೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಥರ ನಮ್ಮಲ್ಲಿ ಫೋಕಸ್ ಸೆಂಟರ್ಗಳಿದ್ದಾವೆ, ಆಂಟ್ರಪ್ರಿನರ್ಶಿಪ್ಗಾಗಲಿ ಅಥವಾ ರಿಸರ್ಚ್ಗಾಗಲಿ. ಸೊ ಮಕ್ಕಳು ಏನೇ ಒಂದು ವಿಷಯದಲ್ಲಿ ಆಸಕ್ತಿ ತೋರಿಸಿದ್ರೆ ನಾವು ಅದನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತೇವೆ. ರೈಟ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಫೈನ್. ಯುವರಾಜು ಸರ್, ನೀವು ಹೇಳಿ, ಈಗ ಇಂಜಿನಿಯರಿಂಗ್ ಕೋರ್ಸಸ್ ಅಂತ ಹೇಳಿದ್ರೆ ನನಗೆ ಗೊತ್ತಿರೋ ಹಾಗೆ ಅಥವಾ ಬಹುತೇಕರಿಗೆ ಗೊತ್ತಿರೋ ಹಾಗೆ ಸಿವಿಲ್ಗೆ ಹೋಗ್ತಾರೆ, ಅಥವಾ ಸಾಫ್ಟ್ವೇರ್ CS ಅಂತ ನೋಡ್ಕೊಂಡು ಬಿಡ್ತಾರೆ, ಅಥವಾ ಎಲೆಕ್ಟ್ರಾನಿಕ್ಸ್, ಸ್ವಲ್ಪ ಜನ ಮೆಕ್ಯಾನಿಕ್ಸ್ ತುಂಬ ಕಡಿಮೆ ಬಿಡಿ. ಈಗ ಅದಕ್ಕೆಲ್ಲ ಸೆಡ್ಡು ಹೊಡೆಯೋ ರೀತಿ ಯಾವ್ಯಾವ ಕೋರ್ಸಸ್ ಸಿಗ್ತಾ ಇದೆ ನಮ್ಗೆ ಇಂಜಿನಿಯರಿಂಗ್ನಲ್ಲಿ? ಯಾವುದಕ್ಕೆ ಜಾಸ್ತಿ ಡಿಮ್ಯಾಂಡ್ ಇದೆ, ಯಾವುದಕ್ಕೆ ಜಾಸ್ತಿ ಫ್ಯೂಚರ್ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ವಿದ್ಯಾರ್ಥಿಗಳಿಗೆ? NASSCOM ಅನ್ನೋ ಒಂದು ಸಂಸ್ಥೆ ಏನು ಮಾಡಿದೆ, ಸ್ಕಿಲ್ ಪಾತ್ ಅಂತ ಡಿಫೈನ್ ಮಾಡಿ, ಫ್ಯೂಚರ್ ಟೆಕ್ನಾಲಜೀಸ್ ಅಂತ. ಸೊ ಅದರಲ್ಲಿ ಒಂದು 10 ಟೆಕ್ನಾಲಜಿನ ಡಿಫೈನ್ ಮಾಡಿದೆ. ಅದನ್ನು AICTE ಅಡಾಪ್ಟ್ ಮಾಡ್ಕೊಂಡಿದೆ. ಆ 10 ಟೆಕ್ನಾಲಜಿಗಳು ಯಾವುದು ಅಂದರೆ ಡೇಟಾ ಸೈನ್ಸು, A&ML, ಮೆಷಿನ್ ಲರ್ನಿಂಗು, ಸೈಬರ್ ಸೆಕ್ಯೂರಿಟಿ, ಡೇಟಾ ಅನಾಲಿಟಿಕ್ಸು, IoT, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಈ ಥರ IT-ಯಲ್ಲೇ ಒಂದು 10 ಫ್ಯೂಚರ್ ಟೆಕ್ನಾಲಜೀಸ್ ಅಂತ ಡಿಫೈನ್ ಮಾಡಿದ್ದಾರೆ. ಸೊ ಈಗ AICTE ಅಪ್ರೂವಲ್ ಕೊಟ್ಟಿರೋದ್ರಿಂದ ಎಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲೂ ಶುರು ಮಾಡ್ತಾ ಇದ್ದಾರೆ. ಈಗ ಅದರಲ್ಲಿ ಏನಾಗಿದೆ, ನಮ್ಮದು VTU ಅಫಿಲಿಯೇಷನ್ ಇದೆ, ಅಟಾನಮಸ್ ಇದೆ, ಡೀಮ್ಡ್ ಯೂನಿವರ್ಸಿಟೀಸ್ ಇದೆ. ಸೊ ನಮ್ಮದು AMC ತುಂಬ ಬೃಹತ್ ಸಂಸ್ಥೆ. ಈ ಬ್ಯಾಂಗ್ಳೂರು ಇದರಲ್ಲಿ 4 ಕಾಲೇಜ್, ಮೇಜರ್ ಕಾಲೇಜ್ನ ರನ್ ಮಾಡ್ತಾ ಇದ್ದೀವಿ. ಒಂದು ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಅಂತ ಬನಶಂಕರಿಯಲ್ಲಿದೆ, ಇನ್ನೊಂದು AMC ಇಂಜಿನಿಯರಿಂಗ್ ಕಾಲೇಜ್ ಬನ್ನೇರುಘಟ್ಟ ಮೇನ್ ರೋಡಲ್ಲಿದೆ. ಸೊ ಸಿಟಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಫಿಲಿಯೇಟೆಡ್ ಟು ಬ್ಯಾಂಗ್ಳೂರು ಯೂನಿವರ್ಸಿಟಿ ಇದೆ, ಅಫಿಲಿಯೇಟೆಡ್ ಟು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್. ಈ ಮತ್ತು AMC ಇಂಜಿನಿಯರಿಂಗ್ ಕಾಲೇಜ್ ಬನ್ನೇರುಘಟ್ಟಕ್ಕೆ ಬಂದರೆ ಇಲ್ಲಿ ನಮ್ಮದು ಅಫಿಲಿಯೇಷನ್ ಟು ಬ್ಯಾಂಗ್ಳೂರು ಯೂನಿವರ್ಸಿಟಿ ಮ್ಯಾನೇಜ್ಮೆಂಟ್ ಕೋರ್ಸಸ್ ಇದೆ.
affiliations to VTU with autonomous. That is the matter of pride. Okay, with outstanding performance of the management. ನಾವು ಅಟಾನಮಸ್ಗೆ ಎಂಟರ್ ಆಗಿದ್ವಿ. ಈಗ ಅಟಾನಮಸ್ಗೂ ಅಫಿಲಿಯೇಷನ್ಗೂ ಡಿಫ್ರೆನ್ಸ್ ಅಂತ ಹೇಳ್ತಾ ಹೋದ್ರೆ VTU ಇಂದ ಗೈಡ್ಲೈನ್ಸ್ ಕೊಡ್ತಾರೆ. ವಿ ಆರ್ ಅಂಡರ್ VTUನೇ, ಡಿಗ್ರಿ ಸರ್ಟಿಫಿಕೇಟ್ ಏನು ಬರುತ್ತೆ ಅಲ್ಲಿಂದಾನೆ. ಬಟ್ ನಮ್ದು ಕರಿಕ್ಯುಲಮ್ ಸ್ಲೈಡ್ ಚೇಂಜ್ ಮಾಡಿ ಅದ್ರೊಳಗೆ ನಾವು ಮಕ್ಕಳಿಗೆ ಏನ್ ಬೇಕೋ ಅದನ್ನ ನಾವು ಆಡ್ ಮಾಡಿ ಕಲಿಸ್ತೀವಿ. 6th ಸೆಮ್ ಬರೋತ್ತಿಗೆ ಅವ್ನಿಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಬರುತ್ತೆ. ಆಮೇಲೆ ಯು ವಿಲ್ ಫೇಸ್. ಆಮೇಲೆ ಕೋರ್ಸ್ಗಳಿಂದ ಎಲ್ಲ ಕೋರ್ಸ್ ಇದೆ, IT ಕೋರ್ಸಸ್ ಎಲ್ಲ ಇದೆ, A&ML ಇದೆ, ಆಮೇಲೆ ಕಂಪ್ಯೂಟರ್ ಸೈನ್ಸ್, ಡೇಟಾ ಸೈನ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ, ಮತ್ತೆ MBA ಅಲ್ಲಿ ಇದೆ. ನಮಗೆ 4 ಬ್ರಾಂಚ್ ಇದೆ MBA ಅಲ್ಲಿ, HR, ಫೈನಾನ್ಸ್, ಬಿಸ್ನೆಸ್ ಅನಾಲಿಟಿಕ್ಸ್ ಇದಿದೆ. ಅಲ್ಲಿ ನಾವು ಅಟಾನಮಸ್ ಆಗಿರೋದ್ರಿಂದ ಅಲ್ಲೂ ಸ್ಲೈಟ್ ಮಾಡಿಫಿಕೇಶನ್ ತರ್ತೀವಿ. ಏನಂದ್ರೆ ಇಫ್ ದೇ ಗೋ ಟು HR ದೇ ಕ್ಯಾನ್ ಆಲ್ಸೋ ಲರ್ನ್ ಸಮ್ ಎಲೆಕ್ಟಿವ್ ಕೋರ್ಸಸ್ ರಿಲೇಟೆಡ್ ಟು ಫೈನಾನ್ಸ್. ಎಲ್ಲ ಇದರಲ್ಲೂ HODs ಎಲ್ಲ PhD ಅಂಡ್ ದೆನ್ ಗುಡ್ ನಂಬರ್ ಆಫ್ ಪ್ರೊಫೆಸರ್ಸ್. ನಿಮ್ಮ ಮಾತಲ್ಲೇ ಅದೆಲ್ಲ ಗೊತ್ತಾಗ್ತದೆ. ಸಾಮಾನ್ಯವಾಗಿ ಇನ್ಸ್ಟಿಟ್ಯೂಷನ್ ಯಾರು ರೆಪ್ರೆಸೆಂಟ್ ಮಾಡ್ತಾರೆ ಅವ್ರ ಮಾತಲ್ಲೇ ಅವರ ಕ್ವಾಲಿಟಿ ಎಜುಕೇಶನ್ ಹೆಂಗೆ ಅಂತ ಗೊತ್ತಾಗುತ್ತೆ. ತುಂಬಾ ಮಾತಾಡಬೇಕಾಗಿತ್ತು, ಅರ್ಧ ಗಂಟೆ ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಬಟ್ 26, 27 ಸಿಗೋಣ, ಅಲ್ಲಿ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮಮತಾ. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ನೆನಪಾಯ್ತಲ್ಲ, ಇದೇ 26 ಮತ್ತು 27ನೇ ತಾರೀಕು ಗಾಯತ್ರಿ ವಿಹಾರ್ ಗೇಟ್ ನಂಬರ್ 4 ಪ್ಯಾಲೇಸ್ ಗ್ರೌಂಡ್ ನಲ್ಲಿ ರಾಜ್ಯದ ಅತಿ ದೊಡ್ಡ ಎಜುಕೇಶನ್ ಎಕ್ಸ್ಪೋ ವಿದ್ಯಾಪೀಠ 8ನೇ ಆವೃತ್ತಿ ನಡೀತಾ ಇದೆ. ಸೊ ಮಿಸ್ ಮಾಡದೆ ಅಲ್ಲಿಗೆ ಬನ್ನಿ. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಒನ್ ಸ್ಟಾಪ್ ಸೊಲ್ಯೂಷನ್, ನಿಮ್ಮ ಎಲ್ಲಾ ಪ್ರಾಬ್ಲಮ್ಸ್ ಕೂಡ ಅಲ್ಲಿ ಸಾಲ್ವ್ ಆಗುತ್ತೆ. ಪಕ್ಕಾ ಪ್ರಾಮಿಸ್, ನಮ್ಮ ಕಡೆಯಿಂದ ನಾವು ಮಾಡ್ತೀವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿ.